friends, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಇವತ್ತು ಇನ್ ಶಾರ್ಟಲ್ಲಿ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್, ನಾನೀಗ ನನ್ನ ಮೊಬೈಲಲ್ಲಿ ಇನ್ ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ವಿಡಿಯೋ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ ಗೈಸ್, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ ಸ್ಟಾರ್ಟಿಂಗಲ್ಲೇ ನೋಡಿ ಗೈಸ್, ಒಂದು ನಿಮಿಷ ನಾನು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ, ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ನೋಡಿ ಗೈಸ್, ಇನ್ ಶಾರ್ಟ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ, ಇದರಲ್ಲಿ ನೋಡಿ ನಾವು ವಿಡಿಯೋ ಎಡಿಟಿಂಗ್ ಮಾಡಬೇಕು. ಓಕೆನಾ, ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಆ್ಯಂಡ್ ಕೊಲೇಜ್ ಅಂತ 3 ಆಪ್ಷನ್ ಇದೆ ಇದರಲ್ಲಿ. ಕ್ರಿಯೇಟ್ ನ್ಯೂ ಅಂತ ಇದ್ರೋದ್ರಲ್ಲಿ. ಓಕೆನಾ ಗೈಸ್, ನಾವೀಗ ವಿಡಿಯೋ ಎಡಿಟಿಂಗ್, ಓಕೆನಾ, ವಿಡಿಯೋ ಎಡಿಟಿಂಗ್ ಬೇಕಂತಂದರೆ ವಿಡಿಯೋ ಎಡಿಟಿಂಗ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಸಿಂಪ್ಲಿ. ನೋಡಿ ಈಗ ಇದು ಪ್ಲಸ್ ಅಂತ ಕೇಳ್ತಾ ಇದೆ. ಕೆಳಗಡೆ ಇರೋಂಥದ್ದು ನಂದು ಡ್ರಾಪ್ಡ್ ವೀಡಿಯೋಸ್. ಓಕೆನಾ, ಅದು ಬೇಡ ನಮಗೆ. ಈಗ ಹೊಸ ವೀಡಿಯೋ ಬೇಕಲ್ವ ಎಡಿಟಿಂಗ್, ಸೊ ಅದ್ರ ಮೇಲೆ ಸಿಂಪ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಲ್ಬಮ್ ಮೆಟೀರಿಯಲ್ಸ್ ಅಂತ ಕೇಳ್ತಾ ಇದೆ ಗೈಸ್. ಓಕೆನಾ, ನಾವೀಗ ಇದರಲ್ಲಿ ಒಂದು ವೀಡಿಯೋಸ್ ಅಲ್ವ ಮಾಡಬೇಕಾಗಿದೆ. ಸೊ ಒಂದು ವೀಡಿಯೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನಾನೀಗ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಗ್ರೀನ್ ಮಾರ್ಕ್ ಇದೆ ಅಲ್ವಾ, ರೈಟ್ ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು ಗೈಸ್. ಓಕೆನಾ, ವೀಡಿಯೋ ಬಂದುಬಿಡುತ್ತೆ. ಅಂದರೆ ನಾವು ಯಾವುದೀಗ ಎಡಿಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಬರುತ್ತೆ. ಓಕೆನಾ ಗೈಸ್, ಅದಾದ ನಂತರ ನಾವು ಸ್ಟಾರ್ಟಿಂಗಲ್ಲೇ ಇರೋವಂಥದ್ದು ಕ್ಯಾನ್ವಸ್ ಅಂತ ಇದೆ. ಓಕೆನಾ ಗೈಸ್, ಸಿಂಪ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ನಮಗೆ ಲಾಂಗ್ ವೀಡಿಯೋಸ್ಗಾದರೆ ಗೈಸ್ ನಮಗೆ 16:9 ಬೇಕಾಗುತ್ತೆ. ಓಕೆನಾ, 9:16 ಬಂದು ನಮಗೆ ಶಾರ್ಟ್ ವೀಡಿಯೋಸ್ಗೆ ಬೇಕಾಗುತ್ತೆ ಗೈಸ್ ರೇಷೋ. ಓಕೆನಾ, ಸೊ ಈಗ ನಾನು ನಿಮಗೆ ಯೂಟ್ಯೂಬ್ ವೀಡಿಯೋಸ್ ಅಂತಲೇ ಒಂದು ತೋರಿಸ್ಬಿಡ್ತೀನಿ. ಓಕೆನಾ, 16:9 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು ಗೈಸ್. ಓಕೆನಾ, ಇಲ್ಲಿ ಆಡಿಯೋ ಅಂತ ಇದೆ. ನೀವು ಈಗ ಅಡುಗೆ ಯಾರೆಲ್ಲ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಿರ್ತೀರ ಅವರಿಗೆ ಇದು ಆಡಿಯೋ ಹೆಲ್ಪ್ ಆಗುತ್ತೆ. ಮತ್ತು ಯಾರಿಗೆಲ್ಲ ಇದು ರಂಗೋಲಿ ಎಲ್ಲ ಮಾಡ್ತಿರ್ತಾರಲ್ವ, ರಂಗೋಲಿ ಇದು ಹಾಕ್ತಾರಲ್ಲ, ಅವ್ರಿಗೂ ಕೂಡ ಆಡಿಯೋ ಇದರಲ್ಲೇ ಸಿಗುತ್ತೆ ಗೈಸ್. ನಾನು ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ, ಸಿಂಪ್ಲಿ ನಾವಿಲ್ಲಿ ಅದು ಆಡಿಯೋ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ವೀಡಿಯೋನ ಎಡಿಟಿಂಗ್ ಮಾಡ್ಕೋಬೇಕು ಗೈಸ್. ಓಕೆನಾ, ಇದರಲ್ಲಿ ನಮಗೆ ಬೇಡದೇ ಇರೋ ಅಂಥದ್ದು ಇರುತ್ತಲ್ವ, ಈಗ ನಾವು ಸ್ವಲ್ಪ ಅಡುಗೆ ಮಾಡುವಾಗೆಲ್ಲ ನೋಡಿ, ಕುಕಿಂಗ್ ವೀಡಿಯೋಸ್ ಮಾಡುವಾಗೆಲ್ಲ ತುಂಬ ರೆಕಾರ್ಡ್ ಆಗಿರುತ್ತೆ. ಸೊ ನಮಗೆ ಅದು ಬೇಡ ಅನ್ನೋದಾದರೆ ನಾವು ಸಿಂಪ್ಲಿ ಇಲ್ಲಿ ಸ್ಪ್ಲಿಟ್ ಅಂತ ಇದೆ, ನೋಡ್ತಾ ಇದ್ದೀರಲ್ವ ಗೈಸ್, ಈ ಸ್ಪ್ಲಿಟ್ ಮೇಲೆ ಒಂದು ನಿಮಿಷ ವಿಡಿಯೋ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಮಗೆ ಸ್ಪ್ಲಿಟ್ ಇಷ್ಟು ಈಗ ಬೇಡ ಸ್ಟಾರ್ಟಿಂಗಲ್ಲಿ ಇರೋ ಅಂಥದ್ದು. ಓಕೆನಾ, ತುಂಬ ಸೌಂಡೆಲ್ಲ ಇರುತ್ತೆ. ಆಮೇಲೆ ಅಡುಗೆ ಬಿಟ್ಟು ಬೇರೆ ಎಲ್ಲ ಕವರ್ ಆಗಿದ್ದರೆ ಅದೆಲ್ಲ ಬೇಡ ನಮಗೆ ಅಂತ ಅನ್ನೋದಾದರೆ ಈ ಥರ ಇದ್ರ ಮೇಲೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಈ ಥರ ನೋಡಿ ಗೈಸ್ ಹಿಂಗೆ ಬರುತ್ತೆ. ಓಕೆನಾ, ಈ ಕರ್ಸರ್ ಇದೆ ಅಲ್ಲ, ಇದು ಈ ಕಡೆ ತೋರಿಸ್ತಾ ಇದೆ, ಅದು ಮಾತ್ರ ನಮಗೆ ಬೇಡದೇ ಇರೋದು ಅಂತ ತೋರಿಸ್ತಾ ಇದೆ. ಓಕೆನಾ, ಅದನ್ನು ನಾವೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡಿಲೀಟ್ ಆಗಿಬಿಡುತ್ತೆ ಅದು. ಓಕೆನಾ ಗೈಸ್, ಈಗ ನಮಗೆ ಈಗ ತುಂಬ ವಾಯ್ಸ್ ಎಲ್ಲ ಇರುತ್ತೆ, ನಾವು ಅಡುಗೆ ಮಾಡುವಾಗಲ್ವ ಸೌಂಡೆಲ್ಲ, ಅದೆಲ್ಲ ಬೇಡ ಅಂತ ನಾವು ಮಾಡೋದಾದರೆ ಗೈಸ್ ಇಲ್ಲಿ ನೋಡಿ ವಾಲ್ಯೂಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಸಿಂಪ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಈ ಥರ ಒಂದು 100% ಇರೋ ಅಂಥ ವಾಲ್ಯೂಮ್ನ ನಾವು 0%ಗೆ ಇಟ್ಕೋಬೇಕು. ಓಕೆನಾ, ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗೈಸ್. ಓಕೆನಾ, ಕ್ಲಿಕ್ ಮಾಡ್ಕೊಂಡು ನಂತರ ನಾವು ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ವಾಲ್ಯೂಮ್ದಾಯಿತು. ಈಗ ಸ್ಪೀಡ್, ಓಕೆನಾ, ಸ್ಪೀಡ್ ನಮಗೆ ಜಾಸ್ತಿ ಇರಲಿ ಅಂತ ಅನ್ನೋದಾದರೆ ನೋಡಿ ಗೈಸ್, ಈಗ ಕಡಿಮೆ ಮಾಡೋದಾದರೆ ಈ ಕಡೆ ತೊಗೋಬೇಕು. ಓಕೆನಾ, ಈಗ ಜಾಸ್ತಿ ಮಾಡೋದಾದರೆ 1.30 ಅಂತ ಇದೆ, 2 ಇದೆ, ಮತ್ತು 10 ಇದೆ. ನಾವು ಯಾವ್ದು ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ ನಾನು 1.09 ಅಂತ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆನಾ ಗೈಸ್, ನಾನು ಅದು ನಿಮಗೂ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಫಾಸ್ಟ್ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಇರಿ ಒಂದು ನಿಮಿಷ, ಒಂದು ಎಕ್ಸಾಂಪಲ್ ಆಗಿ ಹೇಳ್ಬಿಡ್ತೀನಿ. ಈಗ ನೋಡಿ ಗೈಸ್, ನಾನು 4ಗೆ ಇಟ್ಟಿದ್ದೀನಿ ಅಂದ್ಕೊಳ್ಳಿ. ಓಕೆನಾ, ಸ್ಟಾರ್ಟಿಂಗ್ ನೋಡಿ, ಇದು ವೀಡಿಯೋಸ್ ಆ್ಯಕ್ಚುಲಿ 3 ಮಿನಿಟ್ಸ್ ಇರೋ ವೀಡಿಯೋ ಈಗ 22 ಸೆಕೆಂಡ್ಸ್ ಅಷ್ಟೇ ಇದೆ. ಓಕೆನಾ, ಅಷ್ಟು ಸ್ಪೀಡಲ್ಲಿ ನಾನು ಇಟ್ಕೊಂಡಿದ್ದೀನಿ. ಈಗ ಬೇಡ ಅಂತಂದರೆ ಓಕೆ 1.05 ಇದೆ. ಈಗ ನೋಡಿ ಗೈಸ್ 1 ಮಿನಿಟ್ 27 ಸೆಕೆಂಡ್ಸ್ ಇದೆ. ಓಕೆನಾ, ವೀಡಿಯೋಸ್ ಆ ಥರ ಸ್ಪೀಡ್ ಕೂಡ ಮಾಡ್ಕೋಬೋದು. ಆ್ಯನಿಮೇಷನಲ್ಲಿ ಕೂಡ ನೀವು ಏನಪ್ಪ ಅಂದರೆ ಪಿಕ್ಚರ್ದು, ಓಕೆನಾ ಗೈಸ್, ಅದರಲ್ಲಿ ಕೂಡ ಆ್ಯನಿಮೇಷನ್ ಈಗ
ಶಾರ್ಟ್ ವೀಡಿಯೋಸ್ಗೆಲ್ಲ ಇದು ಹೆಲ್ಪ್ ಆಗುತ್ತೆ, ಲಾಂಗ್ ವೀಡಿಯೋಸ್ಗೆಲ್ಲ ಇದು ಹೆಲ್ಪ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಓಕೆನಾ ಗೈಸ್, ಅದರಲ್ಲೂ ಏನಪ್ಪ ಅಂದರೆ ನಿಮ್ಗೆ ಅದರಲ್ಲೂ ತೋರಿಸ್ಬಿಡ್ತೀನಿ. ಇನ್ನು ಹೌ ಟು ಕೂಂಬ್ ಮತ್ತು ಲೂಪ್ ಅಂತ ಇದೆ, ಅದರಲ್ಲಿ ಕೂಡ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಸಿಂಪ್ಲಿ ಈ ಥರ ಕ್ಲಿಕ್ ಮಾಡಿದರೆ ಬಂದುಬಿಡುತ್ತೆ ಗೈಸ್. ಓಕೆನಾ, ನಮಗೆ ಬೇಡ ಅನ್ನೋದಾದರೆ ಅದ್ರ ಮೇಲೆ ಕ್ಲಿಕ್ ಮಾಡೋದು ಬೇಡ ನಾವು. ಓಕೆನಾ ಗೈಸ್, ರೈಟ್ ಮಾರ್ಕ್ ಮೇಲೆ ಮಾಡಿಕೊಂಡ್ರೆ ಆಯಿತು, ಬೇಡ ಅಂತ ಹೇಳಿಬಿಟ್ಟು. ಬೇಕು ಅನ್ನೋದಾದರೆ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಈಗ ಕ್ರಾಪ್ ಮಾಡೋದಿದೆ, ಏನಾದರೂ ಬೇಡ ನಮಗೆ ಉಲ್ಟಾ ಆಗಿರುತ್ತೆ ಅನ್ನೋದಾದರೆ ನೋಡಿ, ಅದನ್ನು ಕ್ರಾಪ್ ಮಾಡ್ಕೊಳ್ಳೋದಾದರೆ ಸಿಂಪ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೋಬೋದು ಗೈಸ್. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಡೂಪ್ಲಿಕೇಟ್ ಅಂತ ಇದೆ ನೋಡಿ, ಕೆಲವೊಬ್ಬರಿಗೆ ಈ ಕುಕ್ಕಿಂಗ್ ವೀಡಿಯೋಸ್ ಎಕ್ಸ್ಪೆಷಲಿ. ಓಕೆನಾ, ಕುಕ್ಕಿಂಗ್ ವೀಡಿಯೋಸ್ಗೆ ಲಾಸ್ಟಲ್ಲಿ ಈಗ ನೋಡಿ ಫುಲ್ ಫಿನಿಶಿಂಗ್, ಈಗ ಅಡುಗೆ ರೆಡಿಯಾಗಿರುತ್ತೆ, ಅದನ್ನು ಫೋಟೋ ನೀಟಾಗಿ ಬಂದಿರುತ್ತೆ. ಓಕೆನಾ, ಅದೇ ಫೋಟೋ ನೀವು ಫ್ರಂಟಲ್ಲಿ ಹಾಕ್ಕೊಳ್ಬೇಕು ಅನ್ನೋದಾದರೆ ಕೂಡ ನೀವು ಡೂಪ್ಲಿಕೇಟ್ ಮೇಲೆ ಸಿಂಪ್ಲಿ ಈ ಥರ ಕ್ಲಿಕ್ ಮಾಡಿಕೊಂಡು ಗೈಸ್ ನೋಡಿ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ ಗೈಸ್. ಓಕೆನಾ, ಇದರಲ್ಲಿ ನಾವೀಗ ಡ್ರ್ಯಾಗ್ ಮಾಡಿಕೊಂಡು ನೋಡಿ, ಈಗ ನಾನು 1ಗೆ ತೊಗೊಂಬಂದು ಅದೇನೇ ಆ ಲಾಸ್ಟಲ್ಲಿರೋ ಅಂಥದ್ದನ್ನು ಫಸ್ಟಿಗೆ ತಂದು ಇಟ್ಟಿದ್ದೀನಿ. ಓಕೆನಾ ಗೈಸ್, ಈ ಥರ ನೀವು ಫಿಕ್ಸ್ ಮಾಡ್ಕೋಬೋದು ಡೂಪ್ಲಿಕೇಟಲ್ಲಿ. ಓಕೆನಾ ಗೈಸ್, ಅದು ಡಬಲ್ ಟೈಮ್ ಕಾಪಿ ಆಗುತ್ತೆ. ಸೊ ಡಿಲೀಟ್ ಬೇಕಾದರೆ ಡಿಲೀಟ್ ಮಾಡ್ಕೋಬೋದು, ಬೇಡ ಅನ್ನೋದಾದರೆ ಬೇಕು ಅನ್ನೋದಾದರೆ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು ಗೈಸ್. ಓಕೆನಾ, ಇದಾದ ನಂತರ ನಾವು ಈಗ ಇಷ್ಟರ ಎಡಿಟಿಂಗ್ ಎಲ್ಲ ಆಯಿತು ಅಂತ ಆದಮೇಲೆ ನಾವೀಗ ವಾಯ್ಸ್ ಓವರ್ ಕೊಡೋದು. ಓಕೆನಾ, ಈಗ ಸ್ಟಿಕ್ಕರ್ಸ್, ಇದರಲ್ಲಿ ನಾನು ವಾಯ್ಸ್ ಓವರ್ದು ಸ್ಟಿಕ್ಕರ್ಸ್ ಬಗ್ಗೆ ಹೇಳ್ಬಿಡ್ತೀನಿ, ಸ್ಟಿಕ್ಕರ್ಸ್ ಮತ್ತು ಟೆಕ್ಸ್ಟ್. ಓಕೆನಾ ಗೈಸ್, ಇದಾದ ನಂತರ ನಾವು ಆಡಿಯೋಗೆ ಹೋಗೋಣ. ಓಕೆನಾ, ಈಗ ಟೆಕ್ಸ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಗೈಸ್, ಇಲ್ಲಿ ಕೇಳ್ತಾ ಇದೆ ಸ್ಟಿಕ್ಕರ್ಸ್, ಟೆಕ್ಸ್ಟ್, ಕ್ಯಾಪ್ಷನ್ನು, AI ಸ್ಪೀಚ್ ಪ್ಲಸ್ ಡೀಟೇಲ್ ಅಂತ ಇದೆ. ಓಕೆನಾ ಗೈಸ್, ನಾವು ಈಗ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಏನಪ್ಪ ಬರುತ್ತೆ ಅಂತಂದರೆ, ಈಗ ಕೆಲವೊಂದು ವೀಡಿಯೋಸ್ ನಮಗೆ ಒಂದೊಂದು ಇಮೇಜ್ ನಮಗೆ ಬೇಡವಾಗಿರುತ್ತೆ ಅಂದ್ಕೊಳ್ಳಿ. ಓಕೆನಾ, ಕುಕ್ಕಿಂಗ್ ವೀಡಿಯೋಸಲ್ಲಿ ಈಗ ಅಡುಗೆ ವೀಡಿಯೋಸ್ ಮಾಡುವಾಗ ಏನು ಬೇರೆ ಎಲ್ಲ ಪಾತ್ರೆಗಳು ಅಲ್ಲಿಂದಿರೋ ಅಂಥದ್ದು ಸ್ವಲ್ಪ ಏನಾದರೂ ಏನು ಹೇಳ್ತಾರೆ, ಈಗ ಬೇಡದೇ ಇರೋವಂಥದ್ದು ಏನಾದರೂ ಇರುತ್ತೆ ಅಂತಂದರೆ ಅಲ್ಲಿಗೊಂದು ನಾವು ಏನಾದರೂ ಒಂದು ಸ್ಟಿಕ್ಕರ್ನ ಹಾಕ್ಕೊಂಡ್ಬಿಟ್ರೆ ಆಯಿತು ಗೈಸ್. ನೋಡಿ, ಇಲ್ಲಿ ತೋರಿಸ್ಬಿಡ್ತೀನಿ ನಾನು ನಿಮಗೆ, ಈ ಥರ ಒಂದು ಸ್ಟಿಕ್ಕರ್ ಹಾಕ್ಬಿಡೋದು, ಆಗ ಓಕೆನಾ, ಅದು ಆಗ ಕವರ್ ಆಗುತ್ತೆ. ಓಕೆನಾ, ಅದಕ್ಕೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಶೇರ್ ಮಾಡೋದು ಅಂತ ಇರುತ್ತಲ್ಲ, ನಮ್ಮ ವೀಡಿಯೋಸ್ ಏನಾರ ಶೇರ್ ಕೊಡಿ ಅಂತ ನಾವು ಕೇಳ್ಕೊಳ್ಳೋದಾದರೂ ಇದರಲ್ಲಿ ಹಾಕ್ಕೊಳ್ಬೋದು ಗೈಸ್. ಓಕೆನಾ, ಮತ್ತು ಇನ್ನೂ ಇದರಲ್ಲಿ ಏನಪ್ಪ ಸಬ್ಸ್ಕ್ರೈಬ್ ಅಂತ ಇದೆ. ಓಕೆನಾ, ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ ಗೈಸ್, ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಲೈಕ್ ಅಂತ ಇದೆ, ಇದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಸ್ಟಿಕ್ಕರ್ಸ್ ನಾವು ಹಾಕ್ಕೊಳ್ಬೋದು ಗೈಸ್. ಓಕೆನಾ, ಮತ್ತು ಫಾಲೋ ಮಾಡೋರು ಇನ್ಸ್ಟಾಗ್ರಾಮಲ್ಲಿ ಅನ್ನೋದಾದರೆ ಈ ಥರ ಸ್ಟಿಕ್ಕರ್ಸ್ ನೋಡಿ, ಇದರಲ್ಲಿ ತುಂಬ ಸ್ಟಿಕ್ಕರ್ಸ್ ಇದೆ. ಓಕೆನಾ, ಇದನ್ನು ನಾವು ಮಾಡ್ಕೊಳ್ಬೋದು. ಇಲ್ಲ ನಮಗೆ ಇದರಲ್ಲಿ ಏನಪ್ಪ ಅಂತಂದರೆ ಈ ಥರ ಒಂದು ಸೆಲೆಕ್ಟ್ ನಾವು ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಗೈಸ್. ಓಕೆನಾ, ಈಗ ನಾನು ಇಷ್ಟೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹೆಂಗಪ್ಪ ಅಂತಂದರೆ ಈಗ ಅದ್ರ ಮೇಲೆ ಸಿಂಪ್ಲಿ ನಾವು ಕ್ಲಿಕ್ ಮಾಡಿಕೊಂಡ್ರೆ, ಬೇಡ ಅನ್ನೋದಾದರೆ ಇಂಟು ಮಾರ್ಕ್ ಇದೆ ನೋಡ್ತಾ ಇರ್ಬೋದು ನೀವು, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಹೋಗ್ಬಿಡುತ್ತೆ. ನೋಡಿದ್ರಲ್ಲ ಗೈಸ್, ಹೋಯ್ತು. ಈಗ ಏನಪ್ಪ ಬೇಕು ನಮಗಿದು ಈ ಪ್ಲೇಸಲ್ಲಿ ಬೇಡ, ಇನ್ನೊಂದು ಪ್ಲೇಸಲ್ಲಿ ಬೇಕು ಅನ್ನೋದಾದರೆ ಹೀಗೆ. ಓಕೆನಾ ಗೈಸ್, ಈ ಥರ ಮಾಡ್ಕೊಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಈಗ ಶೇರ್ ಈ ಕಡೆ ಬೇಡ, ನಮಗೆ ಈ ಪ್ಲೇಸಲ್ಲಿ ಬೇಕು ಅನ್ನೋದಾದರೆ ಹೀಗೆ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡು ಅದರ ಈ ಕಡೆ ಪಕ್ಕದಲ್ಲೇ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗಿಬಿಡುತ್ತೆ ಗೈಸ್. ಓಕೆನಾ, ಈಗ ನೆಕ್ಸ್ಟ್ ನಾವು ಈ ವಿಡಿಯೋನ ಈ ಸ್ಟಿಕ್ಕರ್ನ ನಾವು ಬೇರೆ ಪ್ಲೇಸಲ್ಲಿ ಹಾಕ್ಕೊಳ್ಬೇಕು. ಓಕೆನಾ ಗೈಸ್, ಇದನ್ನು ಹೀಗೆ ಡ್ರ್ಯಾಗ್ ಮಾಡ್ಕೊಂಡು ಈ ಕಡೆ ತೊಗೊಂಬಂದು ಈಗ ಬೇರೆ ಕಡೆ ಕ್ಲಿಕ್ ಮಾಡಿದರೆ ಮುಗ್ದೋಯ್ತು ಗೈಸ್. ಓಕೆನಾ, ಸ್ಟಿಕ್ಕರ್ಸ್ ಬಂತು. ಈಗ ನಮಗೆ ಬೇಡ, ಇದು ಡಿಲೀಟ್ ಮಾಡೋಣ ಅನ್ನೋದಾದರೆ ಇದ್ರ ಮೇಲೆ ಸಿಂಪ್ಲಿ ನಾವು ಕ್ಲಿಕ್ ಮಾಡಿಕೊಂಡ್ರೆ ಡಿಲೀಟ್ ಆಗಿಬಿಡುತ್ತೆ ಗೈಸ್. ಓಕೆನಾ, ಇದಾಯಿತು. ಅದಾದ ನಂತರ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗ್ದೋಯ್ತು ಗೈಸ್. ಓಕೆ, ಈಗ ಇದು ಟೆಕ್ಸ್ಟ್ ಮುಗೀತು. ಓಕೆನಾ ಗೈಸ್, ಈಗ ಆಡಿಯೋ ಬಗ್ಗೆ ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ಅಂತ ಹೇಳಿಬಿಟ್ಟು. ಓಕೆನಾ ಗೈಸ್, ಈಗ ಎಫೆಕ್ಟ್ ಈಗ ಮ್ಯೂಸಿಕ್. ಓಕೆನಾ, ಸಿಂಪ್ಲಿ ನಾವು ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ ಗೈಸ್, ನಾವು ನೆಕ್ಸ್ಟು ಆಡಿಯೋ ಎಡಿಟಿಂಗ್ ಅಂತ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಡಿಯೋ ಮೇಲೆ ಈ ಥರ ಬರುತ್ತೆ. ನಾವೀಗ ಕುಕ್ಕಿಂಗ್ ವೀಡಿಯೋಸ್ ಮಾಡೋರಿಗೆಲ್ಲ ಈ ಥರ, ಈಗ ನೋಡಿ ನಾನೊಂದು ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಇದರಲ್ಲಿ ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ, ಸಿಂಪ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಓನ್ಲಿ ದಿಸ್ ಟೈಮ್ ಅಂತ ಕೊಡಿ. ಓಕೆನಾ, ಇದರಲ್ಲಿ ಹಲೋ ಇನ್ ಶಾರ್ಟ್ ಟು ರೆಕಾರ್ಡ್ ಆಡಿಯೋ ಅಂತ ಬರುತ್ತೆ. ಓಕೆನಾ ಗೈಸ್, ಆಗ ಓನ್ಲಿ ದಿಸ್ ಟೈಮ್ ಅಂತ ಆಯಿತು. ಓಕೆನಾ ಗೈಸ್, ಈಗ ನಾನೊಂದು ಮಾತಾಡ್ತೀನಿ ನೋಡಿ, ಈ ಥರ ಕೇಳುತ್ತೆ 1 2 ನೋಡಿ ಗೈಸ್, ಈಗ ಇದು ಮಾತಾಡಿರೋದು ಇಷ್ಟಕ್ಕೆ ಬಂದಿದೆ. ಓಕೆನಾ, ಈಗ ನಾವು ಸಿಂಪ್ಲಿ ಇದ್ರ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ.
ಓಕೆನಾ. 3 ಅಂತ ಹೇಳ್ಬಿಟ್ಟು ಈಗ ನಾವು ಹಲೋ ರೇಖಾ ಕ್ರಿಯೇಟಿವ್ ಸ್ಟೋರೀಸ್ ಚಾನಲ್ಗೆ ನೋಡಿ ಬಂದಿದೆ. ಓಕೆನಾ. ಈಗ ನಮಗೆ ಇದು ಬೇಡ. ಓಕೆನಾ. ನಮಗೆ ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಮಾತಾಡಿದ್ದೀನಿ ನೋಡಿ, ಹಲೋ ರೇಖಾ ಕ್ರಿಯೇಟಿವ್. ಸೊ ಇದು ನಮಗೆ ಫ್ರಂಟಲ್ಲಿ ಬರಬೇಕಿತ್ತು. ಓಕೆನಾ. ಈ ನಾನು ಮುಂಚೆನೇ ಏನು ಮಾತಾಡ್ಬಿಟ್ಟಿದ್ದೀನಿ, ಎಕ್ಸ್ಟ್ರಾ ಬಂದಿದೆ. ಓಕೆನಾ. ಅದು ಸರಿ ಹೋಗಲ್ಲ. ಹಾಗಾಗಿ ಡಿಲೀಟ್ ಮಾಡ್ಕೊಳ್ಳೋದಾದರೆ ಈ ಸ್ಪ್ಲಿಟ್ ಮೇಲೆ ಸಿಂಪ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಓಕೆನಾ. ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಸೈಡ್ದು ನಮಗೆ ಬೇಡವಾಗಿರೋದು. ಓಕೆನಾ. ಈಗ ಮುಂದೆ ಫ್ರಂಟಲ್ಲಿ ಇದು ಬೇಡ ಅಂತಂದರೆ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಹಿಂದೆ ಇರೋದು ನಮಗೆ ಬೇಡವಾಗಿರೋ ಅಂಥದ್ದು ಅಲ್ವಾ ಈಗ. ಸೊ ಅದನ್ನು ನಾವು ಡಿಲೀಟ್ ಮಾಡ್ಕೋಬೇಕು. ಹಾಗಾಗಿ ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಗೈಸ್, ಸಿಂಪ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಮುಗ್ದೋಯ್ತು ಗೈಸ್. ಓಕೆನಾ. ಈಗ ಇದು ನಮಗೆ ಫ್ರಂಟಲ್ಲಿ ಬೇಕು. ಓಕೆನಾ. ಅಂದರೆ ಇಲ್ಲಿಂದ ಬರಬೇಕಲ್ವಾ ಸ್ಟಾರ್ಟಿಂಗಿಂದ, ಹಾಗಾಗಿ ವಿಡಿಯೋ ಅಲ್ಲಿಂದ ಇದೆ. ಸೊ ಆಡಿಯೋನು ಕೂಡ ಅಲ್ಲಿಂದ ಬರಬೇಕಲ್ವಾ. ಸೊ ಹಾಗಾಗಿ ಗೈಸ್ ನಾವು ಹಿಂದೆ ಈ ಥರ ಮಾಡ್ಕೊಳ್ಬೋದು ಡ್ರ್ಯಾಗ್ ಮಾಡಿಕೊಂಡ್ರೆ. ಈಗ ನೋಡಿ, ಈಗ ಸರಿ ಬಂತು ಅಲ್ವಾ ಗೈಸ್. ಸಿಂಪ್ಲಿ ನಾವೀಗ ಇದೇ ಥರ ನೆಕ್ಸ್ಟ್ ಓಕೆನಾ ಮಾಡ್ತಾ ಹೋಗ್ಬೋದು. ಹೀಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಡ್ರ್ಯಾಗ್ ಮಾಡಿದರೆ ಗೈಸ್ ಕಂಟಿನ್ಯೂಸ್ ಹಿಂಗೆ ಮಾತಾಡ್ತಾ ಇದ್ದಂಗೆ ಇದು ಮುಂದೆ ಬರುತ್ತೆ ಗೈಸ್. ಓಕೆನಾ. ಅಂದರೆ ಈ ಪಿಂಕ್ ಮಾರ್ಕ್ ಏನಿದೆ ಇದು ಆಡಿಯೋ ರೆಕಾರ್ಡ್ ಆಗಿರುವಂಥದ್ದು ನಾವು ಮಾತಾಡ್ತಾ ಇದ್ದಂಗೆ ಫುಲ್ ಕವರ್ ಆಗುತ್ತೆ. ಓಕೆನಾ. ನಾನು ಇಷ್ಟೇ ಮಾತಾಡಿದ್ದೀನಿ, ಈಗ ಸಾಕು ಅಂತಂದರೆ ನಾನು ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ಅಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ನನ್ನ ಹತ್ರ ಬೇರೆ ವೀಡಿಯೋಸ್ ಇಲ್ಲ ನಾನು ಎಡಿಟಿಂಗ್ ಮಾಡೋ ಅಂಥದ್ದು. ಹಾಗಾಗಿ ನಾನು ನಿಮಗೆ ಇದನ್ನೇ ನನ್ನ ವೀಡಿಯೋಸ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಓಕೆನಾ ಗೈಸ್. ಸೊ ನಾನು ಇಷ್ಟು ಮಾತಾಡಿದ್ದೀನಿ. ಸೊ ಇಷ್ಟು ಸಾಕು ನನಗೆ ಅಂತೇಳಿದರೆ ಸಿಂಪ್ಲಿ ನಾವೀಗ ಓಕೆ ರೈಟ್ ಬಟನ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬಂತು ಗೈಸ್. ಓಕೆನಾ. ನೋಡಿ ಬಂತು. ಓಕೆನಾ ಗೈಸ್. ಈ ಥರ ಕುಕ್ಕಿಂಗ್ ವೀಡಿಯೋಸ್ ಮಾಡೋರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾರೆಲ್ಲ ವಾಯ್ಸ್ ಓವರ್ ಒರಿಜಿನಲ್ ಅವ್ರದ್ದು ವಾಯ್ಸನ್ನೇ ಕೊಡಬೇಕು ಅಂತ ಇರ್ತಾರೋ ಅಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಗೈಸ್. ಓಕೆನಾ. ಆ್ಯಕ್ಚುಲಿ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು ಗೈಸ್, ವೀಡಿಯೋ ಎಡಿಟಿಂಗ್ ಮಾಡೋದು ಗೊತ್ತಾಗ್ಬಿಟ್ರೆ. ಓಕೆನಾ. ಈಗ ನಮಗೆ ಇನ್ನೊಂದು ಏನಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಇದು ಗೊತ್ತಿರಲ್ಲ ಮೇಯ್ನು. ಓಕೆನಾ. ಇನ್ ಶಾರ್ಟ್ ಅಂತ ಇಲ್ಲಿ ನೋಡಿ ವಾಟರ್ ಮಾರ್ಕ್ ಇದೆ. ಓಕೆನಾ. ಇದನ್ನು ನಾವು ಹೇಗೆ ತೆಗಿಯೋದು ಅಂತಂದರೆ ಸಿಂಪ್ಲಿ ನಾವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರಿಮೂವ್ ವಾಟರ್ ಮಾರ್ಕ್ ಆ್ಯಂಡ್ ಹ್ಯಾಡ್ಸ್ ಅಂತ ಬರುತ್ತೆ ಗೈಸ್. ಓಕೆನಾ. ನಾವೀಗ ಇನ್ಶಾರ್ಟ್ ಫ್ರೋ ಅಂತ ಇದೆ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡೋದು ಬೇಡ ನಾವು. ಓಕೆನಾ. ಅಲ್ಲಿ ಪೇಯ್ಡ್ ಟ್ರಾನ್ಸಿಷನ್ ಅಂತ ಇದೆ, ನಾವು ಪೇಯ್ಡ್ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಫ್ರೀ ರಿಮೂವ್. ಓಕೆನಾ. ಫ್ರೀ ರಿಮೂವ್ ಮೇಲೆ ಸಿಂಪ್ಲಿ ನಾವು ಕ್ಲಿಕ್ ಮಾಡಿಕೊಂಡ್ರೆ ಒಂದು ಹ್ಯಾಡ್ಸ್ ಬರುತ್ತೆ ಗೈಸ್. ಓಕೆನಾ. ಈಗ ನೀವು ಆ್ಯಕ್ಚುಲಿ ನೆಟ್ ಆಫ್ ಮಾಡ್ಕೊಂಡಿದ್ರಿ ಅಂತಂದರೆ ಆ್ಯಡ್ಸ್ ಇವನ್ ಬರೋದಿಲ್ಲ ಗೈಸ್. ಓಕೆನಾ. ನಾನು ನೆಟ್ ಆಫ್ ಮಾಡಿಲ್ಲ, ಹಾಗಾಗಿ ಆ್ಯಡ್ಸ್ ಬರ್ತಾ ಇದೆ. ಒಂದೇ ಸೆಕೆಂಡ್. ಸೊ ಅದ್ರ ಮೇಲೆ ಕ್ಲೋಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅದು ಕ್ಲೋಸ್ ಆಗಿಬಿಡುತ್ತೆ. ಈಗ ನೋಡಿ ಮಾರ್ಕ್ ಇಲ್ಲ ಗೈಸ್. ಓಕೆನಾ. ನೋಡ್ತಾ ಇರ್ಬೋದು, ನಿಮಗೆ ಕಾಣ್ತಾ ಇರ್ಬೋದು ಆ್ಯಡ್ಸ್ ಇಲ್ಲ. ಓಕೆನಾ. ಹೋಗಿದೆ ಹ್ಯಾಡ್ಸ್. ವಾಟರ್ ಮಾರ್ಕ್, ಸಾರಿ ಹ್ಯಾಡ್ಸ್ ಅಲ್ಲ, ಏನಿದೆ ವಾಟರ್ ಮಾರ್ಕ್ ಅದು ಹೋಗಿದೆ ಗೈಸ್, ಈಗ ಇಲ್ಲ. ಓಕೆನಾ. ಈಗ ನಾವೀಗ ಈ ವಿಡಿಯೋನ ಸೇವ್ ಮಾಡಬೇಕು. ಓಕೆನಾ. ಸೇವ್ ಮಾಡೋದೇನಪ್ಪ ಅಂದರೆ ಮೇಲೆ ಎಕ್ಸ್ಪರ್ಟ್ ಅಂತ ಇದೆಯಲ್ವಾ, ಈ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಗೈಸ್ ನಾನು ಒಂದು ನಿಮಿಷ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೆಟ್ ಇಲ್ಲ ಅಂತಂದರೆ ಪುನಃ ಮತ್ತೆ ಹ್ಯಾಡ್ಸ್ ಬರುತ್ತೆ. ಓಕೆನಾ. ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು ಗೈಸ್. ಓಕೆನಾ. ವಿಡಿಯೋ ಅದು ಕನ್ವರ್ಟಿಂಗ್ ಅಂತ ಬರುತ್ತೆ. ಓಕೆನಾ. ಕನ್ವರ್ಟಿಂಗ್ ಅಂತ ಬಂದ ನಂತರ ವಿಡಿಯೋ ನಮಗೆ ಸೇವ್ ಆಗುತ್ತೆ. ಓಕೆನಾ. ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಸೇವ್ ಆಗ್ತಾ ಇರೋವಂಥದ್ದು. ನೋಡ್ತಾ ಇರ್ಬೋದು ಗೈಸ್. ಓಕೆನಾ. ಇನ್ ಶಾರ್ಟ್ ಅಲ್ವಾ, ನೋಡಿ ಇದು ಸೇವ್ ಆಗ್ತಾ ಇರೋದು. ನೋಡಿ ಇಲ್ಲಿ ಇನ್ ಶಾರ್ಟ್ ಸೇವ್ಡ್ ಅಂತ ಬಂದಿದೆ. ಈಗ ಗ್ಯಾಲರಿಲಿ ಸೇವ್ ಆಗಿದೆ ಗೈಸ್. ಓಕೆ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆನಾ. ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ. 1K ಸಬ್ಸ್ಕ್ರೈಬರ್ಸ್ ಆಗಿದೆ, ಬೇಗ ನನಗೆ 2K ಸಬ್ಸ್ಕ್ರೈಬರ್ಸ್ ಆಗೋ ಥರ ಮಾಡಿ. ಓಕೆನಾ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.